ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಹೋಗ್ಬೇಕು, ಇನ್ನೇನು ಹೋಗಬೇಕು. ತುಂಬ ಖುಷಿ ಆಗುತ್ತೆ. ಭಾಳ ಒಳ್ಳೆ ದಿನ ಬರುವಂಥದ್ದು ಮತ್ತು ದರ್ಶನ ಪಡೆಯುವಂಥ ಒಂದು ಅವಕಾಶ. ಸೊ ಯಾವಾಗಲೂ ಬರ್ತಾ ಇರ್ತೀವಿ. ಈ ಸಂದರ್ಭ ಕೂಡ್ಕೊಂಡು ಬಂದಿರೋದು ತುಂಬ ಖುಷಿ. ಅಲ್ಲ, ಈಗ ತಾವು ದೈವದ ಬಗ್ಗೆ ಫಿಲಮ್ ಮಾಡಿದ್ರಿ, ಈಗ ಜೈ ಹನುಮಾನ್ ಅನ್ನುವಂಥ ಸಿನಿಮಾ ಮಾಡ್ತಾ ಇದ್ರಿ. ಸೊ ಏನು ಸರ್ ಕಾನ್ಸೆಪ್ಟ್ ಏನಿರ್ಬೋದು? ಕಾನ್ಸೆಪ್ಟ್ ಎಲ್ಲ ಏನಿರಲ್ಲ, ಒಂದು ಕತೆ ಹೇಳ್ತಾರೆ, ಕತೆ ಇಷ್ಟ ಆಗುತ್ತೆ ಮಾಡ್ತೀವಿ, ಆಗಿತ್ತು. ಥ್ಯಾಂಕ್ ಯು. ಇಷ್ಟ ಆಯಿತು ದೈವ ಸರ್, ಇದು ಹೊಸ ವಿಚಾರಗಳನ್ನಿರುವಂಥವಿಲ್ಲ. ಸೊ ರಕ್ಷಿತತೆ ಅಂತಂದರೆ ತಮ್ಮದೇ ಆದಂಥ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಏನು ಹೇಳುತ್ತೆ ಸರ್, ಬೇಸಿಕಲಿ ನಾವೆಲ್ಲ ಕಲಾವಿದರು. ಒಂದು ಕತೆ ಬಂದಾಗ, ಒಂದು ಪಾತ್ರವನ್ನು ನಿಭಾಯಿಸುವಂಥ ಒಂದು ಅವಕಾಶ ಸಿಕ್ಕಿದಾಗ, ಅದು ಒಳ್ಳೆ ನಿರ್ದೇಶಕರು, ಒಳ್ಳೆ ನಿರ್ಮಾಪಕರಿದ್ದಾಗ ಅದನ್ನು ಮಾಡುವಂಥ ಆಸೆ ಪ್ರತಿಯೊಬ್ಬ ಕಲಾವಿದರಿಗಿರುತ್ತೆ. ಅಂಥ ಸಂದರ್ಭ, ಅಂಥ ಅವಕಾಶ ನನಗೆ ಸಿಕ್ಕಿದಾಗ ನಾನು ಮಾಡೋದಕ್ಕೆ ಇಷ್ಟ ಆಗುತ್ತೆ. ಈಗ ಮಂತ್ರಾಲಯ ಅಂದ್ರೆ ಲಕ್ಷಾಂತರ ಭಕ್ತರು ನಂಬುವಂಥ ಒಂದು ಪುಣ್ಯ ಸ್ಥಳ, ಅಂಥ ಒಂದು ಪುಣ್ಯ ಸ್ಥಳಕ್ಕೆ ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಅವಕಾಶ ಅನ್ನೋದು ಸಿಕ್ಕರೆ ರಾಯಪುತ್ತಂತೆ ಸಿನಿಮಾ ಮಾಡುವಂಥ ಕಾನ್ಸೆಪ್ಟ್ ಅದೆಲ್ಲ ಹೇಳೋದು ತುಂಬ ಕಷ್ಟ, ಹಾಗೆಲ್ಲ ಹೇಳೋದು ನೋಡೋಣ. ಸರ್, ಈಗ ರೈ ಹನುಮಾನ್ ಸಿನಿಮಾ ಏನು ನಿರೀಕ್ಷೆ ಮಾಡ್ಬೋದು ಸರ್? ಅದು ಸಿನಿಮಾ ಬಂದಾಗಲೇ ಹೇಳಬೇಕು. ಯಾಕಂದರೆ ಸಿನಿಮಾ ಈಗಷ್ಟೇ ನಿನ್ನೆ ಅಷ್ಟೇ ಮುಹೂರ್ತ ಮಾಡಿದ್ದೀವಿ. ಇನ್ನು ಶೂಟಿಂಗ್ ಆಗಬೇಕು. ಜನರಿಗೆ ಹೋಗ್ತಾ ಹೋಗ್ತಾ ಟೀಸರು, ಟ್ರೈಲರು ಇದೆಲ್ಲದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲ, ಯಾಕಂದ್ರೆ ಕಾಂತಾರದಲ್ಲಿ ಒಂದು ನಿರೀಕ್ಷೆ ಇತ್ತು, ಮಂಗಳೂರು ಭಾಗತ್ತು ಒಂದು ಎಲ್ಲೊಂದು ಕಡೆ ದೈವ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು. ಹನುಮಾನ್ ಬಗ್ಗೆ ಒಂದು ಹನುಮಂತನ ಬಗ್ಗೆ ಒಂದು ಸಿನಿಮಾ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಅವೆಲ್ಲ ವಿಚಾರ ಇರುತ್ತೆ ಅಂತ ಸಾಕಷ್ಟು ಬಂದಿದ್ದಾವೆ ಸರ್. ಅದರಲ್ಲೂ ಈಗ ನೀವು ಮಾಡ್ತಾ ಇರುವಂಥದ್ದು ಎಲ್ಲೊಂದು ಕಡೆ ಜನರಿಗೆ ಹೆಚ್ಚಿನ ನಿರೀಕ್ಷೆ ಇರುವಂಥದ್ದು. ಏನು ಹೊಸದಾಗಿ ಏನಾದರೂ ಹೇಳಿ ಕೊಟ್ಟಿದ್ದ ಅವ್ರಿಗೆ ಇಷ್ಟ ಆಗೋಂಥ ಸಿನಿಮಾ ಆಗುತ್ತೆ ಅಂತ ಹೇಳ್ಬೋದು. ಸರ್, ಈಗ ರಶ್ಮಿಕಾ ಮಂದಣ್ಣ ಅವ್ರ ಮದುವೆ Thank you. ಆಗಿದೆ, ತಮ್ಮ ಇನ್ವಿಟೇಷನ್ ಯಾರಾದರೂ ಬಂದಿದೆ ಯಾತ?